ಕಸ್ತೂರಿ ರಂಗನ್ ವರದಿ ಜಾರಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಹೊರಡಿಸಿರುವ 7ನೇ ಅಧಿಸೂಚನೆಯನ್ವಯ ಕೊಡಗಿನ 53 ಗ್ರಾಮಗಳನ್ನು ಸೂಕ್ಷ್ಮ ಪರಿಸರ ವಲಯ ಎಂದು ಘೋಷಿಸಲಾಗಿದೆ. ಇದರಿಂದ ಜನಜೀವನಕ್ಕೆ ಎದುರಾಗಬಹುದಾದ ಸಂಭಾವ್ಯ ಸಂಕಷ್ಟಗಳ ಆತಂಕದಿಂದ ಜಿಲ್ಲೆಯ ಕುಂದಚೇರಿ ಪಂಚಾಯಿತಿ ಹೋರಾಟ ಆರಂಭಿಸಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸುಮಾರು 2,000 ಆಕ್ಷೇಪಣೆಗಳನ್ನು ಸಲ್ಲಿಸಲಾಗಿದ್ದು, ಸಂಘ ಸಂಸ್ಥೆಗಳು ಆಕ್ಷೇಪಣೆ ಸಲ್ಲಿಸಿವೆ. ಯೋಜನೆಯನ್ನು ವಿರೋಧಿಸಿ ಗ್ರಾಮ ಪಂಚಾಯಿತಿ ಸಭೆಯಲ್ಲೂ ನಿರ್ಣಯ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೆಯು ಹ್ಯಾರಿಸ್, ಕುಂದಚೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಚೇರಿ, ಚೆಟ್ಟಿಮಾನಿ, ಸಿಂಗತೂರು, ಪದಕಲ್ಲು, ಕೋಪಟ್ಟಿ ಮತ್ತಿತರ ಗ್ರಾಮಸ್ಥರು ಪರಿಸರ ಸೂಕ್ಷ್ಮ ಪ್ರದೇಶ ಘೋಷಣೆಯನ್ನು ತೀವ್ರವಾಗಿ ಆಕ್ಷೇಪಿಸಿದ್ದಾರೆ ಎಂದರು. ತಲತಲಾಂತರಗಳಿಂದ ಬದುಕುತ್ತಿರುವ ಸ್ಥಳೀಯರ ಜೀವನವನ್ನೇ ಕಸಿದುಕೊಳ್ಳುವ ಯೋಜನೆಗಳಿಗೆ ನಮ್ಮ ವಿರೋಧವಿದೆ. ಯೋಜನೆ ಜಾರಿಗೂ ಮುನ್ನ ಸ್ಥಳೀಯರ ಅಭಿಪ್ರಾಯ, ವಾಸ್ತವ ಪರಿಸ್ಥಿತಿ ಹಾಗೂ ಗ್ರಾಮಗಳ ನೆಲಮಟ್ಟದ ಮಾಹಿತಿಯನ್ನು ಪರಿಗಣಿಸಬೇಕು. ಕೊಡಗು ಜಿಲ್ಲೆಯನ್ನು ಹಾಗೂ ಕುಂದಚೇರಿ, ಕೋಪಟ್ಟಿ ಸೇರಿದಂತೆ ಸಂಬಂಧಪಟ್ಟ ಗ್ರಾಮ ಪ್ರದೇಶಗಳನ್ನು ಯೋಜನೆಯಿಂದ ಕೈಬಿಡಬೇಕೆಂದು ಒತ್ತಾಯಿಸಿದರು. ಈ ಒಂದು ಕಸ್ತೂರಿ ರಂಗನ್ ಪಶ್ಚಿಮ ಘಟ್ಟ ಪ್ರದೇಶಕ್ಕೆ ತೆಗೆದುಕೊಂಡಿದ್ದು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಈ 6 ರಾಜ್ಯಗಳಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕವನ್ನು ಒಟ್ಟು 56,000 ಚದರ ಕಿಲೋಮೀಟರ್ ಅಳತೆಯಷ್ಟು ಈ ಒಂದು ಪ್ರದೇಶಕ್ಕೆ ಸೇರಿಸಿಕೊಂಡಿದ್ದು, ಅದರಲ್ಲಿ ನಮ್ಮ ಕರ್ನಾಟಕದ 20,600 ಚಿಲ್ಲರೆ ಚದರ ಕಿಲೋಮೀಟರನ್ನು ಸೇರಿಸಿಕೊಂಡಿದ್ದು, ಅದರಲ್ಲೂ ನಮ್ಮ ಕರ್ನಾಟಕದ 10 ಜಿಲ್ಲೆಯಲ್ಲಿ ನಮ್ಮ ಕೊಡಗು ಕೂಡ ಒಂದು 10 ಜಿಲ್ಲೆ ಅಂತ ಹೇಳಿದರೆ ಕರ್ನಾಟಕದ 1,529 ಗ್ರಾಮಗಳನ್ನು ಕರ್ನಾಟಕದ್ದು, ಅದರಲ್ಲಿ ನಮ್ಮ ಕೊಡಗಿನ 55 ಗ್ರಾಮಗಳನ್ನು ಕೂಡ ಸೇರಿಸಿಕೊಂಡಿದ್ದು, ಈ 2 ನಮ್ಮ ಪಂಚಾಯಿತಿ ವ್ಯಾಪ್ತಿಯ 4 ಗ್ರಾಮಗಳಲ್ಲಿ 2 ಗ್ರಾಮಗಳು, ಒಂದು ಕುಂದಚೇರಿ ಮತ್ತು ಕೋಪಟ್ಟಿ ಗ್ರಾಮಗಳು ಕೂಡ ಇದಕ್ಕೆ ಸೇರಿಕೊಂಡಿದ್ದು, ನಮ್ಮಲ್ಲಿ ಅಂದಾಜು ಸುಮಾರು 4,000ದಷ್ಟು ಜನಸಂಖ್ಯೆ ಇದ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಅದೇ ರೀತಿ 7,000 ಅಷ್ಟು ಹೆಕ್ಟೇರ್, ಅಂದಾಜು 7,000 ಹೆಕ್ಟೇರ್ ಪ್ರದೇಶವಿದ್ದು, ಅದರಲ್ಲಿ 4,000 ಹೆಕ್ಟೇರ್ನಷ್ಟು ಈಗಾಗಲೇ ಅರಣ್ಯ ಪ್ರದೇಶಕ್ಕೆ ಸೇರಿಸಿಕೊಂಡಿದ್ದರೂ ಸಹ ನಮ್ಮ ಈ ವರದಿಯಲ್ಲಿ ಕಸ್ತೂರಿ ರಂಗನ್ ವರದಿಯಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದು ಕೇವಲ 37% ಅರಣ್ಯವನ್ನು ಮಾತ್ರ ಶಿಫಾರಸು ಮಾಡಿದ್ದಾರೆ. ಯಾವುದು ಕೇಂದ್ರಕ್ಕೆ ವರದಿ ಅವರು ಆದೇಶ ಮಾಡಿದ್ದಾರೆ. ಆದರೆ ನಮ್ಮ ಕುಂದಚೇರಿ ಪಂಚಾಯಿತಿಯಲ್ಲಿ 56.25% ಅರಣ್ಯವು ಈಗಾಗಲೇ ಕಸ್ತೂರಿ ರಂಗನ್ ಇದಕ್ಕೆ ಪ್ರದೇಶಕ್ಕೆ ಪಶ್ಚಿಮ ವಲಯಕ್ಕೆ ಸೇರಿಕೊಂಡಿದ್ದು ನಮಗೆ ತುಂಬ ಆತಂಕವನ್ನು ಉಂಟು ಮಾಡ್ತೇವೆ. ಇನ್ನುಳಿದು ಕೇವಲ 4,000 ಚಿಲ್ಲರೆ ಹೆಕ್ಟೇರ್ ಪ್ರದೇಶ ಮಾತ್ರ ಉಳಿದಿದೆ. ಇದು ಬಹುಶಃ ಅಲ್ಪ ಸ್ವಲ್ಪ ನಮ್ಮ ಕೆಲವರು 2-3 ಎಕರೆ 3 ಎಕರೆ ಜಾಗವನ್ನು ಮಾತ್ರ ಈ ಹಿಂದೆ ಹಕ್ಕುಪತ್ರ ನಮ್ಮ 87ರಲ್ಲಿ 91ರಲ್ಲಿ 93ರಲ್ಲಿ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿದ್ದು, ಕೆಲವರಿಗೆ ಪಾಪ ನಮ್ಮ ನಿವೃತ್ತ ಯೋಧರಿಗೆ, ಮಾಜಿ ನಿವೃತ್ತ ಅಧಿಕಾರಿಗಳಿಗೆ ಎಲ್ಲ 53, 57 ಈ ಒಂದು ಮುಖಾಂತರ ಪಹಣಿಯನ್ನು ಮಾಡಿಕೊಟ್ಟಿದ್ದು ಮಂಜೂರು ಕೂಡ ಆಗಿದೆ. ಈ ಒಂದು ಪ್ರದೇಶವು ಕೂಡ ಇದಕ್ಕೆ ಸೇರಿ ಹೋಗಿದೆ. ತುಂಬ ಆತಂಕದಲ್ಲಿ ಜನ ಇದ್ದಾರೆ. ಮೊನ್ನೆ ತಾನೇ ನಮ್ಮಲ್ಲಿ ಚಿರತೆಗಳು, ಹುಲಿಗಳು ಓಡಾಡುವ ಪರಿಸ್ಥಿತಿ ಇತ್ತು. ಮೊನ್ನೆ ತುಂಬ ಆತಂಕ ಜನರಲ್ಲಿ ಮೂಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ 40% ಅರಣ್ಯ ಪ್ರದೇಶವನ್ನು ಸ್ಥಳೀಯರೇ ರಕ್ಷಣೆ ಮಾಡಿದ್ದು, ಯಾರಿಂದಲೂ ಹೊಸದಾಗಿ ಪರಿಸರ ಪಾಠ ಕಲಿಯುವ ಅಗತ್ಯವಿಲ್ಲ ಎಂದು ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಪೊಡನೋಳನ ಬಿ ದಿನೇಶ್ ಹೇಳಿದರು. ಈಗಾಗಲೇ ಪರಿಸರ ಸೂಕ್ಷ್ಮ ಎಂದು ಗುರುತಿಸಿದ ಸ್ಥಳಗಳಲ್ಲಿ ಸ್ವಾಭಾವಿಕ ಮತ್ತು ಮೀಸಲು ಅರಣ್ಯವನ್ನು ಹೊರತುಪಡಿಸಿ ಜನವಸತಿಗಳನ್ನು ಗುರುತು ಮಾಡಬೇಕು ಎಂದ ಅವರು, ಕುಂದಚೇರಿ ಭಾಗದಲ್ಲಿ ಈಗಾಗಲೇ ಆನೆ, ಚಿರತೆಗಳ ಹಾವಳಿ ಹೆಚ್ಚುತ್ತಿದ್ದರೂ ಯಾರಿಂದಲೂ ಸ್ಪಂದನೆ ಸಿಗುತ್ತಿಲ್ಲ ಎಂದರು. ನಾವು ನಮ್ಮ ಮನವಿ ಪತ್ರದ ಮೂಲಕ ನಮ್ಮ ಕುಂದಚೇರಿ ಮತ್ತು ಕೋಪಟ್ಟಿಯನ್ನು ಕೈಬಿಡಬೇಕೆಂದು ಮನವಿ ಮಾಡ್ತಿದ್ದೇವೆ. ಕಾರಣ ಇಷ್ಟೇ, ಈಗಾಗಲೇ ನಾವು 37ರಿಂದ 40% ಅರಣ್ಯವನ್ನು ನಾವೇ ಸಂರಕ್ಷಣೆ ಮಾಡ್ತಾ ಬರ್ತಿದ್ದೇವೆ. ಕೋಪಟ್ಟಿಯಲ್ಲಿ 1,200 ಎಕರೆಯಷ್ಟು ದೇವರಕಾಡು ಇದೆ. ಹಾಗೆ ಸಿ ಮತ್ತು ಡಿ ಲ್ಯಾಂಡು ಸರ್ಕಾರ ಅದನ್ನು ಒತ್ತುವರಿ ಮಾಡ್ತಾ ಬರ್ತಾ ಇದೆ. ಇದು 7ನೇ ಕರಡು ಪ್ರತಿ ಹೊರಡಿಸಿದ್ರು ಕೂಡ ಏನು ನಮ್ಮ ಈ ಬಫರ್ ಝೋನು 6 ಕಿಲೋಮೀಟರ್ ವ್ಯಾಪಿಸಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಕೊಡಗು ಇದಕ್ಕೆ ಮುಳುಗಿ ಹೋಗ್ತಂತ ನನ್ನ ಅನಿಸಿಕೆಯನ್ನು ವ್ಯಕ್ತಪಡ್ತೇನೆ. ಕೊಡಗಿನ 3 ದಿಕ್ಕಿನಲ್ಲಿ ಕೂಡ ದಟ್ಟವಾದ ಬೆಟ್ಟ ಗುಡ್ಡಗಳು ಇದೆ, ತಮಗೆಲ್ಲ ಗೊತ್ತಿದೆ. ಹಾಗೆ ಇದು ಸೂಕ್ಷ್ಮ ಪ್ರದೇಶಕ್ಕೆ ಒಳಗೊಂಡಿದೆ.
ಹಾಗೆ ನಮ್ಮ ಪರಿಸರ ಸಂರಕ್ಷಣೆ ಪೂರಕವಾಗಿ ನಮ್ಮ ರೈತರು ನಾವೆಲ್ಲರೂ ಕೆಲಸ ಮಾಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ನಮಗೆ ಸರ್ಕಾರ ನಮ್ಮ ಸ್ವಾಭಾವಿಕ ಮತ್ತು ಮೀಸಲು ಅರಣ್ಯವನ್ನು ಹೊರತುಪಡಿಸಿ ವಸತಿ ಪ್ರದೇಶವನ್ನು ಸಪರೇಟ್ ಮಾಡಿಕೊಡಬೇಕಾಗಿ ನಮ್ಮ ಕೇರಳದಲ್ಲಿ ಯಾವ ಥರ ಆಗಿದೆ, ಒಂದು ಗಡಿ ಗುರುತಾಗಬೇಕು. ಆ ಗಡಿ ಗುರುತಿಂದ ಅಲ್ಲಿಂದ ಬಫರ್ ಝೋನ್ 0% ಅಲ್ಲಿಗೆ ಆಗಬೇಕು. ಸೊ ಈ ಆನೆಕಂದಕ ಕೇಂದ್ರ ಸರ್ಕಾರದ ಅಧಿನಿಯಮದಂತೆ 12 ಅಡಿ ಆನೆಕಂದೆ ಆಗಬೇಕು. ಇದು ಟೋಟ್ಲಿಗೆ ಒಂದು ಮಾಡಿ ಹೋಗ್ತಾರೆ ಅಷ್ಟೇ. ಆನೆಕಂದಕ್ಕೆ ಒಂದು ಮಾರ್ಕ್ ಕೂಡ ಇಲ್ಲ. ಅದಕ್ಕೆ 12 ಅಡಿ ಆನೆಕಂದೆ ಖಂಡಿತ ಆಗಬೇಕು. ಈಗ ಇತ್ತೀಚೆಗೆ ನಾವು ಈಗ ನೋಡಿ ನಮ್ಮ ನಾಡು ಪ್ರದೇಶ ಕೂಡ ಚಿರತೆಗಳು ಆನೆಗಳು ಬೇಕಾಬಿಟ್ಟಿ ಬರ್ತಾ ಇದೆ. ಅದಕ್ಕೆ ಯಾರು ಸ್ಪಂದನೆ ಕೊಡ್ತಿಲ್ಲ. ಸಾವು ನೋವುಗಳು ಬರ್ತಾ ಇದೆ, ಅದರ ಸ್ಪಂದನೆ ಭಾಳ ಕಡಿಮೆ ಆಗಿದೆ. ಹಾಗೆ ನಮಗೆ ಪೂರಕವಾಗಿ ಎಲ್ಲ ನಮ್ಮ ಕೃಷಿ ಚಟುವಟಿಕೆಗಳು, ನಮ್ಮ ದೇವಾಲಯಗಳು ಕೂಡ ನಮ್ಮ ಈ ಸೂಕ್ಷ್ಮ ಪರಿಸರ ಒಳಪಟ್ಟಿದೆ. ಉದಾಹರಣೆಗೆ ಕೋಪಟ್ಟಿಯಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ಮಲೆ ಇದು ಬೇತುಮಾಲು ಮಲೆ ಇದೆ. ಅಲ್ಲಿ ನಮ್ಮ ಪೋತುಮರ ದೇವಾಲಯದ ಪೂಜೆ ವರ್ಷಕ್ಕೊಮ್ಮೆ ನಡೀತದೆ. ಅದಕ್ಕೆ ಪ್ರತಿ ವರ್ಷ ನಾವು ಗ್ರಾಮದಿಂದ ಬೈ ವಾಕ್ ನಡ್ಕೊಂಡು ಹೋಗ್ತಿದ್ದೇವೆ 12 ಕಿಲೋಮೀಟ್ರು. ಹಾಗೆ ದೇವಸ್ಥಾನದ ನಾವು ಮುಡಿಗುಂಡಿ ಅಂತ ಒಂದು 2/6ರಲ್ಲಿ ದೇವರ ಕಾಡು 600. ಸುದ್ದಿಗೋಷ್ಠಿಯಲ್ಲಿ ಚಟ್ಟಿಮಾನಿ ಸಹಕಾರ ಸಂಘದ ಸದಸ್ಯರುಗಳಾದ ಕೆದಂಬಾಡಿ ಎಸ್ ಕೀರ್ತಿಕುಮಾರ್, ಕೆ ಪ್ರಸನ್ನಕುಮಾರ್, ಕಾಂಗ್ರೆಸ್ ಮುಖಂಡರಾದ ಕೆಯು ಹಂಸ ಹಾಗೂ ಕೀರ್ತಿ ಉತ್ತಪ್ಪ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.